ಹೋದಲ್ಲಿಯವರೆಗೂ ಕುಶಲವ, ಚಿತ್ರಾಕ್ಷಿ, ಅಭಿಮನ್ಯು ಕಳಗ ಮಾಡ್ತಾ ಇದ್ರೆ ಆ ಎಂತ ಮಾಡ್ತಾರೆ ಜನ, ಎಷ್ಟ್ ಸಲ ಅಂತ ನೋಡ್ತಾರೆ. ಹಾಗಾಗಿ ಒಂದಷ್ಟು ಇನ್ನೂ ಪ್ರಸಂಗ ಆಗದ ಕಥೆಗಳು ಎಷ್ಟೋ ಉಂಟು, ಅದನ್ನ ಪ್ರಸಂಗ ಮಾಡಬಹುದು. ಅಲ್ಲಿ ಮುಖ್ಯವಾಗಿ ಸರ್ ಈ ಹರಕೆ ಸಮುದಾಯದಲ್ಲಿ ನಡೆಸುವವರ ಮೇಲೆ ಅವ್ರ ಭಕ್ತಿ ಅಲ್ಲಿ ಜನ ಬೇಕು ಅಂತಿಲ್ಲ ಅವ್ರಿಗೆ. ಅದು ನಾನು ಹೇಳಿದ ಹಾಗೆ ಅಲ್ಲಿ ಯಾವ ಕಲಾವಿದ್ರು ಬೇಕು ಅಂತಿಲ್ಲ. ಅಲ್ಲಿ ಅವ್ರಿಗೆ ಮಾರಣಕಟ್ಟೆ ಬ್ರಹ್ಮ, ಮಂದರ್ತಿ ಅಮ್ಮ ಸಾಕಷ್ಟೇ, ಅವರೇ ಪ್ರಧಾನ. ಯಾರು ಮೆಚ್ಚುದಿಲ್ಲ, ಯಾರು ಇಳಿಸುದಿಲ್ಲ. ಆತ್ಮೀಯ ವೀಕ್ಷಕರಿಗೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಪ್ರದೀಪ್ ಶೆಟ್ಟಿ ನಾರ್ಕಳ್ಳಿ ಅವ್ರ ಜೊತೆ ಮಾತುಕತೆ ಆಡ್ತಿದ್ವಿ. ಅವರು ಸಾಲಿಗ್ರಾಮ್ ಮೇಳದಲ್ಲಿ ಈಗ ಪ್ರಸ್ತುತವಾಗಿದ್ದಾರೆ. ಮುಂದಿನ ವರ್ಷ ಕೂಡ ಸಾಲಿಗ್ರಾಮ್ ಮೇಳದಲ್ಲೇ ಸೇವೆ ಸಲ್ಲಿಸ್ತಾರೆ. ಹಾಗೆ ಅವರ ಬಗ್ಗೆ ಮಾತುಕತೆ ಆಡ್ತಿದ್ವಿ. ಅವರ ಸಾಧನೆ ಹಾದಿಯ ಬಗ್ಗೆ ತಮಗೆ ತಿಳಿಸ್ತಾ ಇದ್ದೀವಿ. ಇನ್ನು ಯುವ ಕಲಾವಿದರು ಅವರು ತಿಳಿದುಕೊಂಡಂತೆ ಅಂದ್ರೆ ನಾವು ಕೆಲವು ಪ್ರಶ್ನೆಯನ್ನ ಕೇಳ್ತೇವೆ ಅವರ ಜೊತೆ. ಯಾಕಂದ್ರೆ ಈಗ ಬಯಲಾಟ ಮೇಳಗಳಲ್ಲಿ ಅಂದ್ರೆ ವೀಕ್ಷಿಸುವ ಸಂಖ್ಯೆ ಕಮ್ಮಿ ಆಗ್ತಿದೆ. ಕೆಲವು ಮೇಳಗಳಿದೆ ಬಿಟ್ರೆ ಕೆಲವು ಮೇಳಗಳಲ್ಲಿ ವೀಕ್ಷಿಸುವವರ ಸಂಖ್ಯೆ ಕಡಿಮೆ ಇದೆ. ಯುವಕರು ಇವರ ಒಂದು ಅಂದ್ರೆ ಸಲಹೆ ಅಂದ್ರೆ ಈ ರೀತಿ ಮಾಡಿದ್ರೆ ಆಗಬಹುದು ಎನ್ನುವಂತ ಸಲಹೆ ಏನಾದ್ರು ಇದೆಯಾ ನೋಡೋಣ. ಯಾಕಂದ್ರೆ ಯಕ್ಷಗಾನ ರಂಗದಲ್ಲಿ ಸೇವೆಯಾಗಿ ಆಡ್ತಿರತಕ್ಕಂತ ಮೇಳಗಳು ಕೂಡ ಜನರನ್ನ ಆಕರ್ಷಿಸಲು ಏನ್ ಮಾಡಬಹುದು ಎನ್ನುವ ನಿಟ್ಟಿನಲ್ಲಿ ಅವ್ರ ಜೊತೆ ಕೇಳೋಣ. ಅದೇ ರೀತಿ ಅವರಿಗೆ ನಮ್ಮ ಈ ಎಪಿಸೋಡ್ಗೆ ಪ್ರೀತಿಯ ಸ್ವಾಗತವನ್ನು ಕೊಡೋಣ. ಸರ್, ನಿಮಗೆ ಪ್ರೀತಿಯ ಸ್ವಾಗತ ಸರ್. ಸರ್, ಈಗ ಬಯಲಾಟ ಮೇಳಗಳು, ಆ ಮೇಳ ಈ ಮೇಳ ಅಂತಲ್ಲ, ಬಯಲಾಟ ಮೇಳಗಳಲ್ಲಿ ನಾವು ನೋಡಿದಂತೆ ಕೆಲವು ಕಡೆ ನಮ್ಮ ಬಾರ್ಕೂರ್ಲು ಆಗ್ತದೆ, ಕೆಲವು ಕಡೆ ಆಗ್ತದೆ. ಸೇವಕರ್ತರು ಚಟ್ಟಂಬಡೆ ಬರುವವರೆಗೆ ಜನ ಇರ್ತಾರೆ ಸ್ವಲ್ಪ, ಅಥವಾ ಮಹಿಷಾಸುರ ಬರೋವರೆಗೆ, ಹಬ್ಬರದ ಏನಾರು ಬರೋವರೆಗೆ. ಆ ನಂತರ ಎಲ್ಲ ಜನ ಖಾಲಿ. ಈಗ ಕಾಲಮಿತಿ ಆದ್ರೂ ಕೂಡ ಕೆಲವು ಕಡೆ ಸಂಖ್ಯೆ ಕಮ್ಮಿ ಆಗಿದೆ. ಅಂದ್ರೆ ಅದಕ್ಕೆ ಕಾರಣ ಏನು ಅಂತ ನಮ್ಗೆ ಗೊತ್ತಿಲ್ಲ. ಅದರ ನೀವು ಯುವ ಕಲಾವಿದರು, ಈಗ ಹಿರಿಯರಿಗೆ ಏನಾರು ಒಂದು ಐಡಿಯಾಗಳಿರ್ತದೆ, ಒಂದು ಈ ತರ ಮಾಡಬಹುದು. ಯುವ ಕಲಾವಿದರು ಆಗಿ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಅಲ್ಲಿ ಜನರನ್ನ ಆಕರ್ಷಣೆ ಮಾಡ್ಲಿಕ್ಕೆ ಏನ್ ಮಾಡಬಹುದು? ಜನರನ್ನ ಆಕರ್ಷಣೆ ಮಾಡುವ ಪ್ರಯತ್ನಗಳು ಈಗ ಎಲ್ಲಾ ಮೇಳದಲ್ಲೂ ನಡೀತಲೇ ಇದೆ. ಅದ್ ಬೇಕು ಸಹ. ನೀವ್ ಹೇಳ್ದಂಗೆ ಜನರು ಕಡಿಮೆ ಆಗ್ತಾ ಇದ್ದಾರೆ ಅನ್ನೋದು ಎಷ್ಟು ಸತ್ಯವೋ, ಜನರಿಗೆ ಬೇಕಾದದ್ದನ್ನ ಈಗ ಆ ಮೇಳ ಈ ಮೇಳ ಅಂತಲ್ಲ, ಹೌದು, ನಾವು ಯಕ್ಷಗಾನದಲ್ಲಿ ಕೊಡುವಲ್ಲಿಯೂ ಸ್ವಲ್ಪ ಹಿಂದಾಗಿದ್ದೇವೆ. ಈಗ ನೋಡಿ, ಬಯಲಾಟ ಮೇಳ ಅಂತ ಹೇಳಿದ್ರಿ, ಹೋದಲ್ಲಿಯವರೆಗೂ ಕುಶಲವ, ಚಿತ್ರಾಕ್ಷಿ, ಅಭಿಮನ್ಯು ಕಳಗ ಮಾಡ್ತಾ ಇದ್ರೆ ಎಂತ ಮಾಡ್ತಾರೆ ಜನ, ಎಷ್ಟ್ ಸಲ ಅಂತ ನೋಡ್ತಾರೆ. ಹಾಗಾಗಿ ಒಂದಷ್ಟು ಇನ್ನೂ ಪ್ರಸಂಗ ಆಗದ ಕಥೆಗಳು ಎಷ್ಟೋ ಉಂಟು, ಅದನ್ನ ಪ್ರಸಂಗ ಮಾಡಬಹುದು. ಈಗ ನೋಡಿ, ಬೇರೆ ಮೇಳಕ್ಕೆ ನಾನು ಹೇಳುದು, ಮಾರಣಕಟ್ಟೆ, ಮಂದರ್ತಿ, ಈಗ ಹರಕೆ ಮೇಳ, ಪ್ರಧಾನವಾದ ಹರಕೆ ಮೇಳಗಳು. ಹೌದು, ಇನ್ನೀಗ 7,000 5,000 ಆಟ ಎಲ್ಲ ಬುಕ್ ಆಗಿದೆ ಅಂತಾರೆ, ಪ್ರಧಾನವಾದ ಹರಕೆ ಮೇಳಗಳು. ಈ ಮೇಳಗಳಿಗೆ ನಾಳೆ ಆಟ ಹುಡುಕುವ ಅಗತ್ಯಗಳಿಲ್ಲ. ಈಗ ಬೇರೆ ಬಯಲಾಟ ಮೇಳಗಳಿಗಾದ್ರೆ ಈ ವರ್ಷ ಏನೋ ಒಂದು ದೊಂದಿಯಿಂದಲೋ ಮತ್ತೊಂದರಿಂದಲೋ ಆಕರ್ಷಣೆ ಮಾಡ್ಬೇಕು, ಏನೋ ಒಂದು ಸಿನಿಮಾಕ್ಕೆ ಸಂಬಂಧಪಟ್ಟದ್ದೊಂದು ಹಾಕ್ಬೇಕು, ಅವ್ರು ಏನೋ ಒಂದು ಸರ್ಕಸ್ ಗಳನ್ನ ಮಾಡಿ ಜನರನ್ನ ರೀಚ್ ಆಗಿ ಆ ವರ್ಷದ ಆಟಗಳನ್ನ ಕೊಂಡ್ಕೊಳ್ಳುವಂತ ಬದ್ಧತೆ ಅವ್ರಿಗುಂಟು. ಹೌದು, ಮಾರಣಕಟ್ಟೆ ಮಂದರ್ತಿಯವರಿಗೆ ಅನಿವಾರ್ಯ ಇಲ್ಲ. ಅವರು ಈ ಪೌರಾಣಿಕದಲ್ಲಿ ಇನ್ನೂ ಪ್ರಸಂಗ ಆಗದ ಎಷ್ಟೋ ಕಥೆಗಳನ್ನು ಅನ್ವೇಷಣೆ ಮಾಡಿ ಅದಕ್ಕೆ ಪದ್ಯ ಬರೆಸಿ ಅದನ್ನ ಪ್ರಯೋಗ ಮಾಡಬಹುದು. ಹೌದು, ಈ ಕುಶಲವ, ಚಿತ್ರಾಕ್ಷಿಯೋ ಮತ್ತೊಂದು ಪ್ರಸಂಗ ಮಾಮೂಲಿ ಆಗೋ ಪ್ರಸಂಗಗಳ ಬದಲಿಗೆ ಅದನ್ನ ಹಾಕ್ಬಹುದು. ಈಗ ಮಂದರ್ತಿಯವರು ಆ ಬಗ್ಗೆ ಪ್ರಯತ್ನಗಳಾಗ್ತಾ ಉಂಟು, ನಂಗೆ ಖುಷಿ ಉಂಟು. ಮಾರಣಕಟ್ಟೆಯಲ್ಲೂ ಅಷ್ಟೇ ನೋಡಿ, ಇದು ಮಾರಣಕಟ್ಟೆಯಲ್ಲಿ ನನ್ನ ಅನುಭವ ಹೇಳುವುದು. ಕುಶಲವೋ, ಅಭಿಮನ್ಯು ಮತ್ತೊಂದು ಆದ್ರೂ ಜನ ಇರ್ತಿರ್ಲಿಲ್ಲ. ಹಾಗಂತ ನಾವು ದೇವಸ್ಥಾನದ ಕಮಿಟಿಯವರ ಅಪ್ಪಣೆ ಮೇರೆಗೆ ಚೆಲುವೆ ಚಿತ್ರಾವತಿ ಮಾಡ್ತಾ ಇದ್ವಿ. ಆವಾಗ ಜನ ಇರ್ತಿದ್ರು. ಅಂದ್ರೆ ಅದು ಹೊಸ ಪ್ರಸಂಗ ಅಲ್ಲ, ಕಂದವರ ರಘುರಾಮ್ ಶೆಟ್ಟರ್ ಪ್ರಸಂಗ. ನಾವುಡ್ರು ನೀವ್ ಹೇಳ್ದಂಗೆ ನಾವುಡ್ರ ಪ್ರಸಂಗ ಅವರೇ ಮೆರೆಸಿದ್ದು. ಆ ಪ್ರಸಂಗ ಆಗಿತ್ತು. ಆ ಪ್ರಸಂಗ ಆದಾಗ ಜನ ಆ ಕಥೆ ಅವ್ರನ್ನ ಹಿಡಿದು ಕೂರಿಸ್ಕೊಳ್ತಿತ್ತು. ಹೌದು, ನಾ ಹೇಳುದು ಬೇಡ, ಈಗ ಆಟದ ಮನೆಯವ್ರು ಯಾವ್ದೋ ಒಂದು ಪ್ರಸಂಗ ತಂದು ನಮ್ದು ಉಂಟು ಅಂತ ಹೇಳಿದ್ರೆ ಮಾಡುದು ಬೇಡ. ಚೆಲುವೆ ಚಿತ್ರಾವತಿ ಅಂತ ಪ್ರಸಂಗಗಳು ಎಷ್ಟೋ ಉಂಟು. ಈಗ ರತಿರೇಖ ಆಗಿರ್ಬೋದು, ಸಂಪೂರ್ಣ ನಾಗಶ್ರೀ, ಇದೆಲ್ಲ ಹಳೆ ಪ್ರಸಂಗಗಳಾದ್ರೂ ಅಶ್ಲೀಲಗಳಿಲ್ಲ, ಒಂದು ಮೌಲ್ಯ ಉಂಟು. ಸಾಹಿತ್ಯ, ಪದ್ಯ ಸಾಹಿತ್ಯಗಳು ಯಾವ ಪೌರಾಣಿಕದ ಹಳೆಯ ಮಟ್ಟಿಗೂ ಹೊರತಾದದಲ್ಲ. ಹಾಗಾಗಿ ಅಂತ ಪ್ರಸಂಗಗಳನ್ನ ಮಾಡ್ಲಿ ಅಂತ
ಯಾವ್ದೋ ಒಂದು ಸಣ್ಣ ಪುಟ್ಟ ಪ್ರಸಂಗ ಮನೆಯವ್ರು ಮಾಡ್ಕೊ ಬಂದ್ರೆ ಅದು ಬೇಡ, ಅದಕ್ಕೆ ಅವಕಾಶ ಇಲ್ಲ. ಹಳೆಯ ಪ್ರಸಂಗಗಳು, ಹಳೆಯ ಹೊಸ ಪ್ರಸಂಗಗಳಿಗೆ ಅವಕಾಶ ಕೊಟ್ರೆ ಜನರನ್ನ ಮತ್ತಷ್ಟು ಸೆಳಿಬಹುದು. ಮತ್ತೆ ಆದಷ್ಟು ಈ ಬಗ್ಗೆ ಹೆಚ್ಚಿಗೆ ಲಕ್ಷ್ಯ ಕೊಡ್ಬೇಕಾದದ್ದು ಈಗಾಗಲೇ ಕೊಡ್ತಾ ಇದ್ದದ್ದು ಸಂತೋಷ ವಿಚಾರ. ಮಾವಿನಕಟ್ಟೆ ಮತ್ತು ಮಂದರ್ತಿಯವರು ಈಗ ರಂಗನಾಯಕಿ ನಮ್ಮಲ್ಲಿ ಮಾಡ್ತಲ್ಲ, ಅದು ಒಂದು ಇತಿಹಾಸದ ಪ್ರಸಂಗ, ನಮ್ಮ ಕನ್ನಡ ಸಂಸ್ಕೃತಿಯ ಮೆರಗಿನ ಪ್ರಸಂಗ, ವಿಜಯನಗರ ಸಾಮ್ರಾಜ್ಯ. ಅದನ್ನ ಮಾಡ್ಬೋದು, ಅದು ಐತಿಹಾಸಿಕ ಅಲ್ವಾ. ಇಂಥ ಪ್ರಸಂಗಗಳು ಮಾಡಿದ್ರೆ ಜನರಿಗೆ ನಾವು ಹಿಡಿದಿಟ್ಕೊಳ್ಳುವ ಕಥೆಗಳನ್ನ ಕೊಟ್ರೆ ಅವ್ರು ಕೂತ್ಕೊಳ್ತಾರೆ. ಯಾಕೆ ಕೂತ್ಕೊಳ್ಳುವುದಿಲ್ಲ? ಅವರು ಊಟಕ್ಕೆ ಬರ್ತಾರ, ಪ್ರಸಾದ ಆಯ್ತು, ಎಂತ ಪ್ರಸಂಗ? ಪ್ರಸಂಗ ಇಂಥದ್ದು. ನಾ ಯಾವ್ದೋ ಪ್ರಸಂಗದ ದ್ವೇಷಿ ಅಲ್ಲ, ದೂರ್ತಾ ಇಲ್ಲ. ಈಗ ಭೀಷ್ಮ ವಿಜಯ ಆಯ್ತು, ಎಷ್ಟ್ ಸಲ ನೋಡುವುದು, ಸರಿ ಹೋಗ್ತಾರೆ. ಹಾಗಾಗಿ ಇದನ್ನ ಮುಖ್ಯವಾಗಿ ಮಾವಿನಕಟ್ಟೆ ಮಂದರ್ತಿಯವ್ರು ಮಾಡ್ಬೋದು. ಈ ಬೇರೆ ಮೇಳದ ಬಗ್ಗೆ ನಾನು ಇನ್ನು ಮಾತಾಡಲ್ಲ. ಅವ್ರಿಗೆ ನಾ ಈಗಾಗಲೇ ಹೇಳಿದಂಗೆ ಅವ್ರದಷ್ಟು ಸಮಸ್ಯೆಗಳು ಉಂಟು. ಅವ್ರಿಗೆ ಅವ್ರು ಇಂತ ಬೇರೆ ಅಂತರೂ ಸಾಹಸ ಮಾಡಿ ಕೈ ಸುಟ್ಕೊಡ್ರೆ ಮತ್ತು ವರ್ಷ ಇಡೀ ಆಟೆಗೆ ಸಮಸ್ಯೆ ಆಗತ್ತೆ ಅಲ್ವಾ. ಮಾವಿನಕಟ್ಟೆ ಮಂದರ್ತಿಯವ್ರಿಗೆ ಹಾಗಲ್ವಲ್ಲ. ಅವರು ಈಗ ಇದೊಂದಿಷ್ಟು ಪ್ರಸಂಗವನ್ನೇ ಬದಿಗಿರಿಸಿ ಒಂದಿಷ್ಟು ಪೌರಾಣಿಕ ಪ್ರಸಂಗಗಳಲ್ಲಿ ಬೇರೆ ಸೆಟ್ಟಿಂಗ್ ಮಾಡಿ, ಈಗ ನೋಡಿ ಹನುಮಗಿರಿ ಮೇಳದಲ್ಲಿ ಮಾಡಿದ್ರು ಒಂದಿಷ್ಟು ಪ್ರಸಂಗ ಅಲ್ವಾ, ಜನರಿಗೆ ಇಷ್ಟ ಆಗ್ಲಿಲ್ವಾ? ಹಾಲಾಡಿ ಮೇಳದವ್ರು ಮಾಡಿದ್ರು. ಹೌದು, ಅದು ಪೌರಾಣಿಕ ಅಲ್ಲ, ಆದ್ರೆ ಪ್ರಸಂಗ ಅದು ಜನರನ್ನು ರೀಚ್ ಆಗ್ಲಿಲ್ವಾ? ಬಹಳಷ್ಟು ರೀಚ್ ಆಯ್ತು. ಅದು ಇಂಥ ಪ್ರಸಂಗಗಳು ಈಗ ಮಾವಿನಕಟ್ಟೆ ಮಂದರ್ತಿಯಲ್ಲಿ ಪಂಜರ ಪಕ್ಷಿ ಅಂತ ಪ್ರಸಂಗಗಳು ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅದಾಗ್ಲಿಕ್ಕಿಲ್ಲ. ಬೇಡ, ಪೌರಾಣಿಕದಲ್ಲಿ ಎಷ್ಟೋ ಉಂಟು ಅಂತ ಕಥೆಗಳು ಪ್ರಸಂಗವಾಗಿ ಬಂದ್ರೆ ಜನರನ್ನು ಮುಟ್ತದೆ. ಆ ಸಾಧ್ಯತೆಗಳು ಉಂಟು. ಈಗ ನಮ್ಮ ಮಡಮಕ್ಕಿ ಮೇಳದಲ್ಲೂ ಅಷ್ಟೇ ಸ್ವರ್ಣ ಸಿಂಧೂರ ಅಂತೇಳಿ ಒಂದು ಹೊಸ ಪ್ರಸಂಗ ಒಳ್ಳೆ ರೀತಿಯಲ್ಲಿ ಆಯ್ತು. ನೀವ್ ಹೇಳ್ದಂಗೆ ಹಾಲಡಿ ಮೇಳದ ಪಂಜರ ಪಕ್ಷಿ ಜನರನ್ನಷ್ಟು ಮುಟ್ತು. ಎಲ್ಲೋದ್ರು ಜನವೇ. ಹೌದು, ಅದ ಈಗ ಅದು ಮೌಲ್ಯ ಇದ್ದಾಗ ಅಲ್ಲಿ ಪ್ರದರ್ಶನ ಉತ್ತಮ ಇದ್ದಾಗ ಖಂಡಿತವಾಗಿ ಜನ ಬಂದೇ ಬರ್ತಾರೆ, ನೋಡೇ ಬೋರ್ ಆಗ್ಬಾರ್ದು. ಈ ಮಾವಿನಕಟ್ಟೆ ಮಂದರ್ತಿ ಹರಕೆಯಾಗೂ ಎಷ್ಟು ವರ್ಷ ಉಂಟಲ್ಲ, ಹರಕೆ ಸಂದಾಯ ಮಾಡ್ತಾ ಇದ್ರೆ ಕಷ್ಟ, ಜನ ನಿಲ್ಲುವುದಿಲ್ಲ ಅಂತ ಅವನ ಹರಕೆ ಸಲ್ಲುತ್ತದೆ ಅಷ್ಟೇ. ಅವ್ರ ಭಕ್ತಿ ಅಲ್ಲಿ ಮುಖ್ಯವಾಗಿ ಸರ್, ಈ ಹರಕೆ ಸಂದಾಯದಲ್ಲಿ ನಡೆಸುವವರ ಮೇಲೆ ಅವ್ರ ಭಕ್ತಿ ಅಲ್ಲಿ ಜನ ಬೇಕು ಅಂತಿಲ್ಲ ಅವ್ರಿಗೆ. ಅದು ನಾನು ಹೇಳಿದ ಹಾಗೆ ಅಲ್ಲಿ ಯಾವ ಕಲಾವಿದ್ರು ಬೇಕು ಅಂತಿಲ್ಲ. ಅಲ್ಲಿ ಅವ್ರಿಗೆ ಮಾವಿನಕಟ್ಟೆ ಬ್ರಹ್ಮ, ಮಂದರ್ತಿ ಅಮ್ಮ ಸಾಕಷ್ಟೇ, ಅವರೇ ಪ್ರಧಾನ. ಯಾರು ಮೆಚ್ಚುದಿಲ್ಲ, ಯಾರು ಇಳಿಸುದಿಲ್ಲ. ಹಾಗಂತ ಮಾವಿನಕಟ್ಟೆ ಜನರ ಮನರಂಜನೆ, ನೀವ್ ಹೇಳಿ ಸತ್ಯ, ರಂಜನೆ ಕೊಡ್ಬೇಕು. ಜನರ ಮನರಂಜನೆಗೆ ಪೌರಾಣಿಕದ ಬೇರೆ ಪ್ರಸಂಗಗಳು ತೆಗಿಬೇಕು. ಒಬ್ರು ಕಲಾವಿದರು ಹೇಳ್ತಿದ್ರು, ಅದು ದೇವಿ ಮಹಾತ್ಮೆ ಮಾಡಿ ಮಾಡಿ ಬಹಳಷ್ಟು ದೇವಿ ಮಹಾತ್ಮೆ ಆಯ್ತು ಅಂತ. ಅದು ಕೂಡ ಒಮ್ಮೊಮ್ಮೆ ಅನಿಸ್ತದೆ. ಆದ್ರೆ ನಾವು ಮತ್ತೊಬ್ರು ಕಲಾವಿದ್ರು ಹೇಳಿ, ನಾವು ಮಾಡುವವರಿಗೆ ಅದು ತುಂಬಾ ಹಾಗೆ ಅನಿಸ್ತದೆ, ನಡೆಸುವವನಿಗೆ ಅದು ಮೊದಲನೇದಾಗಿರ್ತದೆ. ಆದ್ರೆ ನಾವ್ ಏನ್ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಮತ್ತೆ ನಾವು ಕ್ಷೇತ್ರ ಮಹಾತ್ಮೆ, ದೇವಿ ಮಹಾತ್ಮೆಯ ಬಗ್ಗೆ ಮಾತಾಡ್ಲಿಕ್ಕೆ ಅದು ಹರಕೆ. ಅವ್ರು ಅದನ್ನೇ ಮಾಡ್ಬೇಕು. ಮಂದರ್ತಿ ದೇವಿ ನಮ್ಮ ಮನೆ ಎದುರು ಬರ್ಬೇಕು ಅಂತ ಹೇಳಿ ಮಂದರ್ತಿ ಕ್ಷೇತ್ರ ಮಹಾತ್ಮೆ. ಅಯ್ಯೋ ಬ್ರಹ್ಮಲಿಂಗನ ಪ್ರತ್ಯಕ್ಷ ಆಗ್ಬೇಕು ಅಂತ ಹೇಳಿ ಮಾವಿನಕಟ್ಟೆ ಅವ್ರ ಇಷ್ಟ. ಅದು ಮತ್ತೆ ದೇವಿ ಮಹಾತ್ಮೆ ಅಷ್ಟೇ, ಅದು ಅವರ ಭಾವನಾತ್ಮಕವಾದ ಸಂಬಂಧ. ಅದು ನಾವು ಈ ಪೌರಾಣಿಕ ಪ್ರಸಂಗಗಳೇ ಆಗುತ್ತಲ್ಲ ಕೆಲವಾಟ, ಅಲ್ಲೂ ಬದಲಾವಣೆ ಮಾಡಬಹುದು. ಕೆಲವು ಪ್ರಸಂಗ ಹೇಳದವ್ರು ಇರ್ತಾರೆ, ಅವರಿಗೆ ಈಗ ಪೌರಾಣಿಕ ಮಾಮೂಲಿ ಆಗೋ ಪ್ರಸಂಗಗಳಲ್ಲಿ ಇಂಥ ಪ್ರಸಂಗಗಳನ್ನು ನಾವು ತಂದು ಮಾಡಿದ್ರೆ, ಮತ್ತೆ ನಾನು ಈಗ ಹೇಳಿದ ಪ್ರಧಾನವಾದ ಕೆಲವು ತಾರಾ ಮೌಲ್ಯ ಇರುವಂತಹ ಪ್ರಸಂಗಗಳು, ಎಂದಿಗೆ ಬನಶಂಕರಿ, ಅದು ಯಾವ ಕಾಲಕ್ಕೂ ಸಾಯುವ ಪ್ರಸಂಗ ಅಲ್ಲ. ನಾಗಶ್ರೀ, ರತಿರೇಖ, ಆಮೇಲೆ